ಸೌಜನ್ಯ ಕೇಸು ಮುಗಿದು ಹೋದ ಅಧ್ಯಾಯ. ಗೃಹ ಸಚಿವರು ಅವತ್ತು ಮೀಡಿಯಾಗಳ ಮುಂದೆ ಹೇಳಿರುವಂಥದ್ದು ಪಬ್ಲಿಕ್ ಡೊಮೈನಲ್ಲಿದೆ. ಸರ್ಕಾರದಲ್ಲಿ ಮುಗಿದು ಹೋದಂತಹ ವಿಚಾರ ಅಂತ ಹೇಳಿದ್ರು. ಎಲ್ಲ ಮಾಧ್ಯಮಗಳು ಏನು ಹೇಳ್ತಾ ಇದ್ವು? ಸೌಜನ್ಯ ಪ್ರಕರಣ ಮುಚ್ಚೋಯ್ತು, ಸಂತೋಷ್ ರಾವೆ ಅಪರಾಧಿ, ಸಂತೋಷ್ ರಾವೆ ಅತ್ಯಾಚಾರಿ, ಸಂತೋಷ್ ರಾವೆ ಕೊಲೆಗಾರ ಅಂತೇಳಿ ವಸಂತ್ ಗಿಳಿಯಾರು, ಕಿರಿಕೀರ್ತಿ, ಅಜಿತ್ ಹನುಮಕ್ನವರು ಇವರೆಲ್ಲರೂ ಸಹ ಮೀಡಿಯಾಗಳಲ್ಲಿ ಕುತ್ಕೊಂಡು ಮಾತನಾಡ್ತಿದ್ರಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ಬಂದು ಈಗ ತನಿಖೆಗೆ ಆದೇಶ ಆಗ್ತಾ ಇದೆ. ಸರ್ಕಾರ ಎಷ್ಟು ಚೆನ್ನಾಗಿ ನುಡಿಸ್ಕೊಳ್ಳೋಕ್ಕೆ ನೋಡ್ತೋ ಅಷ್ಟು ಚೆನ್ನಾಗಿ ಇವತ್ತು ವಕೀಲರಾದಂತಹ MR ಬಾಲಕೃಷ್ಣ ಅವರು ಫಾಲೋ ಅಪ್ ಮಾಡಿರೋದ್ರಿಂದ ಈ ಪ್ರಕರಣ ಇವತ್ತು ಮುಗಿದು ಹೋಯ್ತು ಅಂತ ಹೇಳ್ತಾ ಇದ್ರಲ್ಲ, ಈಗ ಮತ್ತೊಮ್ಮೆ ಅದಕ್ಕೆ ವೇಗವನ್ನು ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಕಾಮುಕರು, ಅತ್ಯಾಚಾರಿಗಳು ಯಾರ್ಯಾರಿದ್ರಲ್ಲ, ಕೊಲೆಪಾತಕರು ಯಾರ್ಯಾರಿದ್ರಲ್ಲ ಎಲ್ಲರಿಗೂ ಡವ ಶುರುವಾಗಿದೆ. ತನಿಖಾಧಿಕಾರಿ ಯೋಗೇಶ್ ಇರ್ಬೋದು, ಆದಮ್ ಇರ್ಬೋದು, ರಶ್ಮಿ ಇರ್ಬೋದು, ವೈದ್ಯಾಧಿಕಾರಿಗಳು ಇವರೆಲ್ಲರ ಮೇಲೆ ಈಗ ತನಿಖೆ ಆಗಬೇಕು, ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನೋ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವವಾದಂತಹ ಸೂಚನೆ ಕೊಟ್ಟಿರುವಂಥದ್ದು. ಸರ್ಕಾರ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿರೋದು ಗೊತ್ತಿಲ್ಲ, ಕ್ಲೋಸ್ ಮಾಡಿರೋದು ಗೊತ್ತಿಲ್ಲ. ಕ್ಲೋಸ್ ಮಾಡಿದ್ರು, ಯಾರಿಗೂ ಗೊತ್ತೇ ಇಲ್ಲ, ನಾಮಕಾವಸ್ಥೆ ಮಾಡಿದ್ರು. ಇವತ್ತು ಅದನ್ನು ಪ್ರಶ್ನೆ ಮಾಡಿದಕ್ಕೋಸ್ಕರವಾಗಿ ಈಗ ಈ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ತನಿಖೆ ಆಗುತ್ತೆ, ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ, ಯಾರ್ಯಾರು ತನಿಖಾಧಿಕಾರಿಗಳಿದ್ದಾರೋ, ಯಾರ್ಯಾರು ಎಲ್ಲೆಲ್ಲಿ ಮೋಸ ಮಾಡಿದ್ರು, ಯಾವ ರೀತಿ ಸಾಕ್ಷಿಗಳನ್ನು ನಾಶ ಮಾಡಿದ್ರು ಸ್ಪಷ್ಟವಾಗಿ CBI ಆದೇಶದಲ್ಲಿ ಉಲ್ಲೇಖ ಆಗಿದೆ. ಈ ಉಲ್ಲೇಖ ಆಗಿರೋದ್ರಿಂದಲೇ ಇವತ್ತಿನ್ನೂ ಇದು ಜೀವಂತವಾಗಿರುವಂಥದ್ದು. ಹೋಗಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಾ ಇದ್ರು ಇದನ್ನು, ಯಾವತ್ತೋ. ನೋಡಿ, ನೀವು ಗಮನಿಸಿ ನೋಡಿ, ಮೋಹಿತ್ ಅವರು ಸೌಜನ್ಯ ಪ್ರಕರಣ ವಿಚಾರದಲ್ಲಿ ಏನು ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಬಂದರು. ಗಿರೀಶ್ ಮಟ್ಟಣ್ಣನವರು ಅವರು ಹೋರಾಟದಲ್ಲಿ ಭಾಗಿಯಾದ ನಂತರ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಬಂದರು. ಇದಾದ ನಂತರ ದೊರೆರಾಜ್ ಅವರು ಬಂದರು, ಬಾಲನ್ ಅವರು ಬಂದರು, ದ್ವಾರಕನಾಥ್ ಅವರು ಬಂದರು, ಭಾಳಷ್ಟು ಜನ ವಕೀಲರುಗಳು ಬಂದರು, ಧನಂಜಯ್ ಅವರು ಬಂದರು. ಎಲ್ಲರೂ ಸಹ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ಪ್ರಾಮಾಣಿಕವಾದಂತಹ ಹೋರಾಟದಿಂದ ಇದಿನ್ನೂ ಜೀವಂತವಾಗಿದೆ, ಇನ್ನು ಜೀವಂತ ಇದೆ. ಈ ಯಾರ್ಯಾರು ತಪ್ಪಿತಸ್ಥರು, ಈಗ ಯೋಗೇಶ್ ಇದ್ದಾರಲ್ಲ, ರಶ್ಮಿ ಅವರು ಇದ್ದಾರಲ್ಲ, ಅವರಿಬ್ಬರು ಇನ್ನೂ ಇದ್ದಾರಲ್ಲ, ಆದಮ್ ಅವರು ತೀರ್ಕೊಂಡಿದ್ದಾರೆ. ಇವರು ಇಬ್ಬರ ಮೇಲೆ ತನಿಖೆ ಆಯಿತು ಅಂತಂದರೆ ಇಲ್ಲಿ ಯಾರ್ಯಾರ ಒತ್ತಡಕ್ಕೆ ಯಾವ್ಯಾವ ರೀತಿ ತಿರುಚಲ್ಪಟ್ಟರು, ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡಿದ್ರು ಅನ್ನೋ ತನಿಖೆ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಬೆಲದಲ್ಲಿ ಅಡಗಿಕೊಳ್ತಿರುವಂತಹ ಯಾರು ಈ ಕಾಮುಕರು, ಅತ್ಯಾಚಾರಿಗಳು ಯಾರಿದಾರಲ್ಲ ಎಲ್ಲವೂ ಹೊರಗಡೆ ಬರುತ್ತೆ. ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಏನೆಲ್ಲ ಮೀಡಿಯಾಗಳನ್ನು ಖರೀದಿ ಮಾಡಿದ್ರು, ಮೀಡಿಯಾಗಳವರಿಗೆ ಅವರು ಒಂದು ಸೈಡಾಗಿ ಮಾಹಿತಿಗಳನ್ನು ಕೊಡ್ತಾ ಬಂದರು, ಒಂದು ಸೈಡಾಗಿ ಸೌಜನ್ಯ ಹೋರಾಟಗಾರರೇ ವಿಲನ್ಗಳು ಅನ್ನೋ ರೀತಿ ಬಂತು. ಅವನ್ಯಾರ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ ನೇರವಾಗಿ ಬೇರೆ ಒಂದು ಆರೋಪ ಮಾಡ್ತಾ, ಅದು ಹೇಳಲಿಕ್ಕೆ ಅಸಹ್ಯ ಆಗುತ್ತೆ ನಮಗೆ. ಈ ಥರದ್ದೆಲ್ಲ ಬಂತು. ಚಿನ್ನಯ್ಯ ಬಂದ, ಚಿನ್ನಯ್ಯನನ್ನು ಉಲ್ಟಾ ಓಡಿಸಿದ್ರು. ಎಲ್ಲವೂ ಸಹ ಹಣದಿಂದ ನಾವು ಮಾಡ್ಬೋದು ಅಂತೇಳಿ ಅವ್ರು ತಿಳ್ಕೊಂಡಿದ್ರೆ ಅದರಿಂತಹ ಮೂರ್ಖತನ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಧ್ವನಿ ಆಗ್ತಾ ಇದ್ದಾರೆ, ಧ್ವನಿ ಎತ್ತಲೇಬೇಕಾದಂತಹ ಅನಿವಾರ್ಯತೆ, ಧ್ವನಿ ಎತ್ತುತ್ತಾ ಇದ್ದೇವೆ, ಧ್ವನಿ ಅಡಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ಪ್ರಾಮಾಣಿಕವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು. ಅಲ್ಲಿ ನಡೆದಿರುವಂತಹ ಏನು ಅಸ್ಥಿಪಂಜರಗಳು ಸಿಕ್ಕಿದವಲ್ಲ, ಅಲ್ಲಿ ಕೊಲೆ ಆಗಿದವಲ್ಲ, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂತಹ ಒಂದಷ್ಟು ಜನ ಪ್ರಾಮಾಣಿಕರು ಇವತ್ತಿಗೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ. ಯೂಟ್ಯೂಬನ್ನು ಗಮನಿಸ್ತಾ ಇರ್ತೀವಿ, ಫೇಸ್ಬುಕ್ಕಲ್ಲಿ ಗಮನಿಸ್ತಾ ಇರ್ತೀವಿ, ವಾಟ್ಸಪ್ಪಲ್ಲಿ ಗಮನಿಸ್ತಾ ಇರ್ತೀವಿ. ಈ ವಕೀಲರ ತಂಡ ಆಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಸಹ ಈ ರೀತಿಯಾಗಿ ಈ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಆನೆ ಮಾವು ತನ್ನ ಜೋಡಿ ಕೇಸ್ಗೆ ನ್ಯಾಯ ಸಿಗಬೇಕು, ಏನು ಚಿನ್ನಯ್ಯ ಸಿಕ್ಕಿದಂತಹ 3 ಅಸ್ಥಿಪಂಜರಗಳು, 74 UDRಗಳು, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಎಲ್ಲದಕ್ಕೂ ಅದಕ್ಕೆ ಪ್ರತಿಕೂಲವಾಗಿ ಈಗ ನ್ಯಾಯಾಲಯವೂ ಸಹ ಒಂದು ಆದೇಶ ಕೊಟ್ಟಿರುವಂಥದ್ದು. ನಾವು ಸ್ಪಷ್ಟವಾಗಿ ಯಾಕೆ ವಿಚಾರವನ್ನು ಉಲ್ಲೇಖ ಮಾಡ್ತೀವಿ ಅಂತಂದರೆ,
NI ತನಿಖೆಗೆ ಆಗಬೇಕು, ED ತನಿಖೆ ಆಗಬೇಕು, ಯೂಟ್ಯೂಬರ್ಸ್ಗೆ ಹಣ ಬರ್ತಾ ಇದೆ ಅಂತೆಲ್ಲ ಬಾಯಿ ಬಿಡ್ಕೊಂಡಂಥವರು ರಿಪಬ್ಲಿಕ್ ಕನ್ನಡ ಅಜಿತ್ ಹನುಮಕ್ನವ್ರು ಮಾತನಾಡ್ತಾ ಇರುವಂಥದ್ದು, ಇವರೆಲ್ಲರೂ ಮಾತನಾಡ್ತಾ ಇರುವಂತಹ ವಿಚಾರಗಳು ಯಾವ ರೀತಿ ಇತ್ತು ಅಂತಂದರೆ, ಸೌಜನ್ಯ ಹೋರಾಟಗಾರರೇ ಅಪರಾಧಿಗಳು, ಇವರೇ ಅಪರಾಧಿಗಳು, ಇವರು ಏನೋ ಹಿಡನ್ ಅಜೆಂಡಾ ಇಟ್ಕೊಂಡಿದ್ದಾರೆ ಅಂತಂದರು. ಜೋರಾಗಿ ಉರಿತು ದೀಪ, ಚಕ್ ಅಂತ ನಿಂತೋಯ್ತು. ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಸೌಜನ್ಯ ಪ್ರಕರಣ ಪ್ರಾರಂಭ ಆದಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾದಾಗ ದಿಢೀರಂತ ಎದ್ರು. ಜನರಿಗೆ ಶಾರ್ಟ್ ಮೆಮೊರಿ, ಆದರೆ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ, ನೆನಪಿಸ್ತಾ ಇರುತ್ತೆ. ನೀವು ಗಮನಿಸಿ ನೋಡಿ, ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರು, ಬೆಂಗಳೂರಿನಲ್ಲಿ ಮಾಡಿದ್ರು. V2 ಸೂರ್ಯ ಅನ್ನೋವನಿಗೆ ವೇದಿಕೆ ಕೊಟ್ಟರು. ಅದಾದ ನಂತರ ಮುಂದುವರೆದು ಕಾರ್ಕಳದಲ್ಲಿ ಮಾಡ್ತಾರೆ, ವೇದಿಕೆ ಮೇಲೆ ಹೆಣ್ಮಕ್ಳನ್ನ ನಿಂದಿಸ್ತಾರೆ. ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಹೋಗಿ ನಿರ್ಬಂಧ ಇದ್ರೂ ಕೂಡ ವಿಡಿಯೋ ಫೋಟೋ ಮಾಡ್ಕೊಳ್ತಾರೆ, ಶಿವಗಣ ಅಂತ ಹೇಳ್ಕೊಳ್ತಾರೆ. ಉಜಿರೆಯಿಂದ ಪಾದಯಾತ್ರೆ ಬರುತ್ತೆ, ಎಲ್ಲವೂ ಆಯ್ತಲ್ಲ. ಎಲ್ಲವೂ ಆಗಿ ಇಲ್ಲಿ ಸೌಜನ್ಯ ಹೋರಾಟಗಾರರನ್ನು ವಿಲನ್ಗಳಾಗಿ ಬಿಂಬಿಸೋದಕ್ಕೆ ಏನು ಹೋದ್ರಲ್ಲ, ಎಲ್ಲರೂ ಸಹ ಸೈಲೆಂಟ್ ಆದರು. ಹಣವಂತರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಸೈಲೆಂಟ್ ಆದರು. ಇವತ್ತು ನಿಧಾನವಾಗಿ ಆದರೂ ಸಹ ಸತ್ಯ ಗೆಲ್ತಾ ಇದೆ. ಅಕ್ವಿಟಲ್ ಕಮಿಟಿ ರಚನೆ ಆಗಿರುವಂಥದ್ದು CBIನವರು ನಮಗೆ ಆದೇಶ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋದನ್ನು ಎಲ್ಲವನ್ನು CBIನವರು ಕೋರ್ಟ್ನವರೇ ಹೇಳಿದ್ದಾರೆ. ಕೋರ್ಟ್ನಲ್ಲೇ ಆದೇಶ ಬಂದಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ. ಮತ್ತೊಮ್ಮೆ ರಾಜ್ಯ ಸರ್ಕಾರ CBIನವರಿಗೆ ಹೇಳ್ಬೇಕಂತೆ. CBIನವರಿಗೆ ಲೆಟ್ರು ಬರೆದಿಲ್ಲ ಇವರಿಗೆ ಹೇಳ್ಬೇಕಂತೆ. ಇದು ಇವರ ಆಟ ಏನಿದೆಯಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಂತೋಷ್ ರಾವ್ ನಿರಪರಾಧಿ ಅಂತಂದಾಗ ಉಡುಪಿನಲ್ಲಿ ಬಂದಾಗ ಅವ್ರನ್ನ ಕೇಳಿದಂತಹ ಪ್ರಶ್ನೆಗಳು, ಸೌಜನ್ಯ ಪ್ರಕರಣ ಏನಾಯಿತು ಅಂತಂದಾಗ ನಾನು ವಕೀಲ ಇದ್ದೀನಿ, ಓದ್ತೀನಿ ಅಂತ ಹೇಳಿದರು. ಇನ್ನೂ ಟೈಮ್ ಸಿಕ್ಕಿಲ್ಲ. ಗೃಹ ಸಚಿವರು ಮುಗಿದು ಹೋದ ಅಧ್ಯಯನ ಅಂತಂದರು. ಅಧ್ಯಯನ ಮಾಡೋಕ್ಕೆ ಆಗಲ್ಲ ಅಂತಂದರು. ಪಬ್ಲಿಕ್ ಡೊಮೈನಲ್ಲಿದೆ ಅಂತ ಹೇಳಿದ್ರು. ಇವತ್ತೇನು ಹೇಳ್ತಾರೆ ಪರಮೇಶ್ವರ್ ಅವರು ಇವತ್ತೇನು ಹೇಳ್ತಾರೆ, ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು DCM ಅವರು ದಕ್ಷಿಣ ಕನ್ನಡಕ್ಕೆ ಬಂದಾಗ, ಬೆಳ್ತಂಗಡಿಗೆ ಬಂದಾಗ ಕುಸುಮಾವತಿಯವರು, ತನ್ನದೇ ಸಮುದಾಯದ ಕುಸುಮಾವತಿಯವರು ಮನವಿ ಕೊಟ್ಟು ಕಣ್ಣೀರು ಹಾಕಿದ್ರೆ ಅದನ್ನು ತೆಗೆದು ಮೂಲೆಗೆ ಉಪ್ಪಿ ಬಿಸಾಕದಂತಹ DCM DK ಶಿವಕುಮಾರ್ ಅವರು ಇವತ್ತೇನು ಹೇಳ್ತಾರೆ. ಎಲ್ಲ ಮರೀತಾರೆ ಜನ, ಆದರೆ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ. ಅಕ್ಷರ ಮೀಡಿಯಾ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ಪ್ರತಿಯೊಂದು ವಿಚಾರಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂತೋಷ್ ರಾವ್ ಅಪರಾಧಿ, ಸಂತೋಷ್ ರಾವ್ ಅತ್ಯಾಚಾರಿ. ಒಂದು ವೇಳೆ ಈ ದಾಖಲೆಗಳು ಯಾವುದೂ ಇಲ್ಲದ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಕೇಸು ಯಾವತ್ತೂ ಮಣ್ಣಾಕಿ ಮುಚ್ಚಿಬಿಡ್ತಾ ಇದ್ರು. ಯಾವತ್ತು ನಾವು ಪದೇ ಹೇಳ್ತಾ ಇದ್ದೀವಿ, ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ಎಷ್ಟು ಜನ ಯೂಟ್ಯೂಬರ್ಸ್ ಮೇಲೆ ಕೇಸುಗಳು ಹಾಕಿದ್ರು, ಎಷ್ಟು ಯೂಟ್ಯೂಬರ್ಸ್ ಇವತ್ತು ಕೇಸಿಗೆ ಎದುರ್ಕೊಂಡು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದನ್ನೇ ಬಿಟ್ಬಿಟ್ರು. ಎಷ್ಟು ಜನ 300ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಮೇಲೆ ಕೇಸುಗಳಾಗಿರೋಂಥದ್ದು, ಎಷ್ಟು ಯೂಟ್ಯೂಬರ್ಸ್ಗಳನ್ನ ಬ್ಲಾಕ್ ಮಾಡಿಸಿರುವಂಥದ್ದು. ಯಾತಕ್ಕೆ? ಇವರು ಅನಾಚಾರಗಳು ಹೊರಗಡೆ ಬರುತ್ತೆ ಅಂತನಾ? ಇವರು ಯಾರ್ಯಾರು ಅತ್ಯಾಚಾರಿಗಳ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ ಸ್ಯಾಟಲೈಟ್ ಚಾನಲ್ಗಳು, ಇವರಿಗೆ ಕಿಂಚಿತ್ತಾದರೂ ಅವ್ರಿಗೆ ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದಾದರೂ ಸ್ವಲ್ಪನಾದರೂ ಅವ್ರ ವಿವೇಚನೆಗೆ ಇರಬೇಕಾಗಿತ್ತಲ್ಲ. ಯಾಕೆ ಮಾತಾಡ್ತಾ ಇಲ್ರಿ? ಇದೇ ರಿಪಬ್ಲಿಕ್ ಕನ್ನಡ, ಇದೇ ಜಯಪ್ರಕಾಶ್ ಶೆಟ್ಟರು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಜಡ್ಜ್ಮೆಂಟ್ ಕಾಪಿಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ರಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ? ಇನ್ನು ರಿಪಬ್ಲಿಕ್ ಕನ್ನಡ ಇದೆಯಲ್ಲ, ಸ್ಮಿತಾ ರಂಗನಾಥ್ ಅವರು ಇದ್ದಾರಲ್ಲ, ಶ್ರೀಲಕ್ಷ್ಮಿ ರಾಜ್ಕುಮಾರ್ ಇದ್ದಾರೆ, ಜಯಪ್ರಕಾಶ್ ಶೆಟ್ಟರು ಹೋದರು, ಇವತ್ತು ಇದ್ದಾರಲ್ಲ, ಯಾಕೆ ಮಾಡ್ತಾ ಇಲ್ಲ? ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ಹನುಮಕ್ನವ್ರು ಇನ್ನೂ ಇದ್ದಾರಲ್ಲ, ಪಬ್ಲಿಕ್ ಟಿವಿ ರಂಗಣ್ಣ ಇದ್ದಾರಲ್ಲ, ಯಾಕೆ ಮಾತನಾಡ್ತಾ ಇಲ್ಲ? ಮಾತಾಡಬೇಕಲ್ವ? ಈಗ 3 ಪ್ರಕರಣಗಳು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 3 ಆಗಿದೆಯಲ್ಲ. 74 UDRಗಳ ಬಗ್ಗೆ ಒಂದು ಆದೇಶ ಹೊರಗಡೆ ಬಂತು. ಅದಾದ ನಂತರ ಸಂತ್ರಸ್ತ ಅಂತ ಹೇಳ್ಕೊಂಡಿರುವಂಥ ವಿಚಾರಕ್ಕೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಂದು ವಿದ್ಯಮಾನ ನಡೀತು. ಈಗ ಈ ವಿದ್ಯಮಾನ ನಡೆದಿದೆ. ಎಷ್ಟು ಚಾನೆಲ್ಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ನೋಡ್ಕೊ ಬನ್ನಿ. ಇಲ್ಲಿಗೆ ನಿಮಗೆ ಸಾರ್ವಜನಿಕರಿಗೆ ನಾವು ಹೇಳುವಂಥದ್ದು, ಸೂಕ್ಷ್ಮವಾಗಿ ಗಮನಿಸಿ. ಸಮೀರ್ ವಿಡಿಯೋ ಮಾಡಿದ ತಕ್ಷಣ ಎದ್ದು ಕೂತ್ಕೊಂಡಂಥವ್ರು ಅದಾದ ನಂತರ ಸೈಲೆಂಟ್ ಆದ್ರಲ್ಲ, ಈಗ ನೀವು ಗಮನಿಸಿ, ಸಾರ್ವಜನಿಕರೇ ನೀವು ಗಮನಿಸಿ. ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವತ್ತು ಬೀದಿನಲ್ಲಿ ವಿಡಿಯೋಗಳನ್ನು ಮಾಡಿ ಸೈಲೆಂಟ್ ಆದ್ರಲ್ಲ, ಈಗ ಗಮನಿಸಿ.
ಇಷ್ಟೆಲ್ಲ ಪ್ರಕರಣಗಳು ನ್ಯಾಯಾಲಯದ ಮೂಲಕ ಹೊರಗಡೆ ಬರ್ತಾ ಇರ್ಬೋದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾವ ವಿಚಾರ ಸತ್ಯವಾಗಿ ನಡೀತಾ ಇದೆ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸತ್ಯದ ಪರವಾಗಿರುತ್ತೆ, ನ್ಯಾಯದ ಪರವಾಗಿರುತ್ತೆ. ಸತ್ಯ ನ್ಯಾಯ ಬಿಟ್ಟು ಯಾವತ್ತೂ ದಾರಿ ತಪ್ಪಿಸೋವಂಥ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡೋದಿಲ್ಲ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.